ಕರ್ನಾಟಕ ರಾಜ್ಯದ ಮಹಾಜನತೆಗೆ, ವಿಶೇಷವಾಗಿ ಬೆಂಗಳೂರಿನ ಮಹಾಜನತೆಗೆ ದುಃಖದಿಂದ ಇವತ್ತು ನಾನು ವಿದೇಶದಲ್ಲಿದ್ದೀನಿ, ವಿಡಿಯೋನ ಹಾಕ್ತಾ ಇದ್ದೀನಿ. ಕೋಗಿಲೆಯಲ್ಲಿ 3,000 ಜನ ನಿರಪರಾಧಿಗಳು ಮನೆಗಳನ್ನು ಹೊಡೆದು ಅವರನ್ನು ಹೊರಗಾಕಿದ್ರು. ಇವತ್ತು ತಣಿಸಂದ್ರದಲ್ಲಿ ನಾನಿಲ್ಲಿ ಬಂದ್ಮೇಲೆ ಸುದ್ದಿ ನೋಡಿದೆ. ಅದು ಸರ್ಕಾರಿ ಜಾಗ ಅಲ್ಲ, ಅವರು ಅದೇ ಜಾಗದಲ್ಲಿ ಅನೇಕ ವರ್ಷದಿಂದ ವಾಸವಾಗಿದ್ದಾರೆ. ಅವ್ರ ಹೆಸರಿಗೆ ಈ ಖಾತಾ ಮಾಡಿಕೊಟ್ಟಿದ್ದಾರೆ, ಕಂದಾಯ ಕಟ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಇದೆ. ಇಷ್ಟಿದ್ರೂ ಕೂಡ ಅವ್ರ ಮನೆಗಳನ್ನು ಹೊಡೆದಿದ್ದಾರೆ. ಏನು ಸರ್ಕಾರ ಇದು? ನಾನು ಕೂಡ 50 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ಯಾರೂ ಕೂಡ ಈ ರೀತಿಯಾಗಿ ಏಕಾಏಕಿಯಾಗಿ ಬಡವರ ಮನೆಗಳನ್ನು ಹೊಡಿತಕ್ಕಂಥದ್ದು, ಬಡವರ ಬಗ್ಗೆ, ಬಡವರ ಕಷ್ಟ ಇವರಿಗೆ ಗೊತ್ತಿದೆಯಾ? ಸತ್ತೋರ್ ಸಂಕಟ ಯಮಧರ್ಮರಾಯನಿಗೇನು ಗೊತ್ತು ಅಂತ ಹೇಳ್ದಂಗೆ ಒಂದು ಮನೆ ಕಟ್ಟಬೇಕಾರೆ ಇವರಿಗೇನೋ ರಾಜಕಾರಣದಲ್ಲಿದ್ದಾರೆ, ಪಾಪದ ದುಡ್ಡು ಬರ್ತಾ ಇದೆ, ದುಡ್ಡಿನ ಬೆಲೆ ಇಲ್ಲ, ಮನೆ ಬೆಲೆ ಇಲ್ಲ, ಜಾಗದ ಬೆಲೆ ಇಲ್ಲ. ಇವತ್ತು ದುರ್ದೈವ, ನಮ್ಮ ರಾಜ್ಯದ ಜನ ಇವತ್ತು ಒಂದು 3ನೇ ಒಂದು ಶಕ್ತಿ ಇರ್ತಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಬಿಜೆಪಿಯವರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ, ಹಿಂದೂ ಮುಸ್ಲಿಂ, ಇದು ಬಿಟ್ಟರೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ. ಬಡವರ ಬಗ್ಗೆಯೋ ಬಡವರ ಮನೆನೋ. ಯಾಕೆ ತಣಿಸಂದ್ರಕ್ಕೆ ಹೋಗಲಿಲ್ಲ? ಒಂದಾದ್ರೂ ಬಿಜೆಪಿಯವರು ಹೋಗಿ ನೀವು ಮಾಡಿರೋ ತಪ್ಪು ಅಂತ ಹೇಳಿದಾರ? ಅದರ ಲೆಕ್ಕ ಹಾಕ್ತಾ ಇದ್ದಾರೆ ಇವರು. ಮುಸಲ್ಮಾನರು ಎಷ್ಟಿದ್ದಾರೆ, ಹಿಂದೂಗಳು ಎಷ್ಟಿದ್ದಾರೆ, ಆಯ್ತಪ್ಪ ಮುಸ್ಲಿಂ ಮನೆ ಹೊಡೆದಾಕಿದ್ರು, ಅಟ್ಲೀಸ್ಟ್ ಹಿಂದೂಗಳಿಗಾದ್ರೂ ಮನೆ ಕೊಡಿ ಅಂತ ನಿಮ್ ಬಾಯಾಗ ಬರ್ಲಿಲ್ವಲ್ಲಪ್ಪ. ದುರ್ದೈವ. ಇದು ಒಂದು ರಾಜಕೀಯ ಪಾರ್ಟಿ ಅಂತೇಳಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ, ಜನ ತಿಳ್ಕೋಬೇಕು. ಅದಕ್ಕೆ ಹೇಳಿದ್ದು ಬಸವಣ್ಣನ ನಾಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇರ್ತಕ್ಕಂಥ ನಾಡು, ಟಿಪ್ಪು ಸುಲ್ತಾನ್ರ ಆಳಿ ಹೋದಂಥ ನಾಡು, ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಈ ನಾಡು. ಈ ನಾಡಿನಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನೇ ಆಗಲಿ ಹೋರಾಟ ಮಾಡಕ್ಕೆ ನಾವು ರಣರಂಗದಲ್ಲಿ ನಾನು ಇಳಿತೇನೆ. ಇಳಿದು ಖುದ್ದು ಈ ಅವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೇವೆ. ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಕಾರಣ ನಾವೆಲ್ಲ ಎಮರ್ಜೆನ್ಸಿಯಲ್ಲಿ 18 ತಿಂಗಳು ಜೈಲಲ್ಲಿ ಇದ್ದು ಬಂದವರು. ನಾವು ಹುಟ್ಟಿದ್ದೇ ಜೈಲಲ್ಲಿ, ಅದೇ ನಮ್ಮ ಕೃಷ್ಣ ಜನ್ಮಾಷ್ಟಮಿ. ಆದ್ರಿಂದ ಇವತ್ತು ಸಾರ್ವಜನಿಕರಿಗೆ ಹೇಳ್ತೇನೆ, ಸರ್ಕಾರದವರು, ಕೃಷ್ಣ ಬೈರೇಗೌಡ್ರೆ, ಏನಪ್ಪ ನಿಮ್ಮಪ್ಪ ಮಂತ್ರಿ ಆಗಿದ್ದವರು, ಈಗ ನಿಮ್ಮ ಕ್ಷೇತ್ರದಲ್ಲೇ ಇದು 2ನೇ ಕಡೆ ನಡೀತಾ ಇದೆ, ನೀವು ಮಧ್ಯಪ್ರವೇಶ ಮಾಡೋಕ್ಕಾಗಿಲ್ವೇನಪ್ಪ? ದಯವಿಟ್ಟು, ಮನುಷ್ಯ ಬದುಕಲ್ಲ, ಶಾಶ್ವತವಾಗಿ ಸಾಯಬೇಕು. ದೇವರಿಗೆ ಭಯ ಪಡಿ. ಬಡವನ ಮನೆ ಹೊಡೆದ್ರೆ ಪಾಪ ಮಕ್ಕಳ ಮದುವೆಗಿಟ್ಟಿದ್ದನ್ನ ಬಂಗಾರ ಮಾರಿ ಮನೆ ಕಟ್ಟಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗಬೇಕು? ಅವ್ರ ಅಳುವು ನೋಡ್ಬಿಟ್ಟು ವಿಡಿಯೋದಲ್ಲಿ ನನ್ನ ಕರಳು ಕಿತ್ತೋಯ್ತು. ಇವತ್ತು ಸಿದ್ದರಾಮಯ್ಯನವರೇ, ದಯವಿಟ್ಟು ನಿಮಗೆ ಈ ವಿಡಿಯೋ ಸಿಗತ್ತೆ, ಇಂಟೆಲಿಜೆನ್ಸ್ನವ್ರು ತಂದು ಕೊಡ್ತಾರೆ. ದಯವಿಟ್ಟು ಈ ನರಮೇಧ ಹತ್ಯವನ್ನ, ಏನು UP ಬುಲ್ಡೋಸರ್ ಅಂತಿದ್ರು, ಇವತ್ತು ಕರ್ನಾಟಕ ಬುಲ್ಡೋಸರ್ ರಾಜ್ಯ ಆಗ್ಬಿಟ್ಟಿದೆ. ಇದನ್ನು ನಿಲ್ಲಿಸಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.